ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಪ್ರಭುವು ರಕ್ಷಕನೂ ವಿಮೋಚಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಆತ್ಮೀಯವಾಗಿಯೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಅಂಗೀಕರಿಸಿಕೊಂಡು ಈ ಭೂಮಿ ಮೇಲೆ ಯಾವ ರೀತಿಯಾದಂತಹ ಒಂದು ಪ್ರತ್ಯೇಕವಾದಂಥ ಜೀವಿತವನ್ನು ತನ್ನ ಮಕ್ಕಳಾಗಿ ತನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆಯಾಗಿ ಯಾವ ರೀತಿಯಾದಂತಹ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ತನ್ನ ಆಲೋಚನೆಯನ್ನು ತನ್ನ ಸಂಕಲ್ಪದ ವಿಚಾರಗಳನ್ನು ದೈವಗ್ರಂಥವಾಗಿರುವಂತಹ ಸತ್ಯವೇದದಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ಬರೆಸಿಕೊಟ್ಟಿದ್ದಾನೆ. ಹಾಗಾಗಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನು ಕೂಡ ದೇವರು ನಮಗೆ ಧಾರಾಳವಾಗಿ ದಯಪಾಲಿಸ್ಕೊಟ್ಟಿದ್ದಾನೆ. ಅವುಗಳನ್ನು ಅನುಸರಿಸುತ್ತಾ ಈ ಲೋಕದಲ್ಲಿ ವಿಶೇಷವಾದಂಥ ಜೀವಿತವನ್ನು ಜೀವಿಸುತ್ತಾ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಂತಹ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಯಶಸ್ಸು ಸಂಪಾದಿಸಿಕೊಳ್ಬೇಕೆಂಬುದೇ ದೇವರ ಒಂದು ಮಹದಾಸೆ. ಅಂಥ ನಿಟ್ಟಿನಲ್ಲಿ ಈ ಹಬ್ಬಗಳ ವಿಷಯದಲ್ಲಿ ಕೂಡ ಕೆಲವು ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ದೇವರು ಈ ಹಬ್ಬಗಳ ವಿಷಯದಲ್ಲಿ ಸತ್ಯವೇದದಲ್ಲಿರ್ತಕ್ಕಂತಹ 66 ಪುಸ್ತಕಗಳ ಈ ಒಂದು ಗ್ರಂಥದಲ್ಲಿ ಆಯಾ ಕಾಲಘಟ್ಟದಲ್ಲಿ ದೇವರು ಈ ಹಬ್ಬಗಳ ವಿಷಯದಲ್ಲಿ ಏನನ್ನು ಸೂಚಿಸಿದ್ದಾನೆ, ಏನನ್ನು ಆದೇಶಿಸಿದ್ದಾನೆ ಅನ್ನುವಂತಹ ವಿಷಯಗಳು ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ನಾವುಗಳು ಈ 66 ಪುಸ್ತಕಗಳ ಈ ಬೈಬಲ್ ಗ್ರಂಥವನ್ನು 3 ಭಾಗಗಳನ್ನಾಗಿ ವಿಂಗಡಿಸುವಾಗ 3 ಕಾಲಘಟ್ಟಗಳನ್ನು ನಾವುಗಳು ಗುರುತಿಸ್ತೇವೆ. ಮೊದಲನೆಯ ಕಾಲ ಅದು ಪಿತೃಗಳ ಕಾಲ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಿಂದ ವಿಮೋಚನಕಾಂಡ 20ನೇ ಅಧ್ಯಾಯದವರೆಗೆ ಅದನ್ನು ಪಿತೃಗಳ ಕಾಲ ಎಂಬುದಾಗಿ ನಾವು ಪರಿಗಣಿಸ್ತೇವೆ. ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ ಮೊದಲುಗೊಂಡು ಅಪೋಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯದವರೆಗೆ ಅದನ್ನು ಮೋಶೆಯ ಧರ್ಮಶಾಸ್ತ್ರದ ಕಾಲ ಎಂಬುದಾಗಿ ನಾವು ಗುರುತಿಸ್ತೇವೆ. ಇನ್ನು 3ನೇ ಭಾಗವಾಗಿರುವಂತಹ ಕ್ರೈಸ್ತರ ಕಾಲ ಅನ್ನುವಂಥದ್ದನ್ನು ಅಪೋಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ ಮೊದಲುಗೊಂಡು ಪ್ರಕಟಣೆಯ ಗ್ರಂಥದ ಕೊನೆಯ ಅಧ್ಯಾಯವಾಗಿರುವಂತಹ 22ನೇ ಅಧ್ಯಾಯದವರೆಗೆ ನಾವು ಕ್ರೈಸ್ತರ ಕಾಲ ಎಂಬುದಾಗಿ ನಾವು ಗುರುತಿಸ್ತೇವೆ. ಈ 3 ಕಾಲಗಳಲ್ಲಿ ದೇವರು ಆದೇಶಿಸಿದಂತಹ ಹಬ್ಬಗಳು ಯಾವುವು ಎಂಬುದನ್ನು ನಾವು ಗುರುತಿಸಿ ಇವತ್ತು ಕ್ರೈಸ್ತರ ಕಾಲಘಟ್ಟದಲ್ಲಿರ್ತಕ್ಕಂತಹ ನಮಗಳಿಗೆ ಯಾವ ಹಬ್ಬವನ್ನು ದೇವರು ಆಚರಿಸಿರಿ ಎಂಬುದಾಗಿ ಸೂಚಿಸಿದ್ದಾನೋ ಅವುಗಳನ್ನು ನಾವು ಪರಿಶೀಲಿಸಿ ಪರಿಶೋಧಿಸಿ ಯಾವುದು ಸತ್ಯವೂ ಮಾನ್ಯವೂ ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿದೆಯೋ ಅದೆಲ್ಲವನ್ನು ನಾವು ಪರಿಶೀಲಿಸಿ ಪರಿಶೋಧಿಸಿ ಸತ್ಯವನ್ನು ಬಿಗಿಯಾಗಿಡಿದುಕೊಂಡು ಸತ್ಯ ಪ್ರಕಾರವಾದಂತಹ ಜೀವಿತವನ್ನು ಜೀವಿಸುತ್ತಾ ಅನೇಕರಿಗೆ ಸತ್ಯಪರವಾದಂತಹ ಜೀವಿತವನ್ನು ಜೀವಿಸುವುದಕ್ಕೆ ಪ್ರೋತ್ಸಾಹಿಸಲಿಕ್ಕಾಗುವಂತಹ ಜೀವಿತವನ್ನು ಜೀವಿಸುತ್ತಾ ಮುಂದೆ ಸಾಗುವಂತಹ ಕರ್ತವ್ಯ ನಮ್ಮಗಳದಾಗಿದೆ. ಹಾಗಾಗಿ ಹಬ್ಬ ಅಂತಂದರೆ ಏನು ಅನ್ನುವಂಥದ್ದನ್ನು ನಾವು
ಮೊದಲನೇದಾಗಿ ನಾವು ಗಮನಿಸುವುದಾದರೆ, ಹಬ್ಬ ಅಂತಂದರೆ ನಿರ್ದಿಷ್ಟವಾದಂತಹ ಸಂಪ್ರದಾಯಗಳು, ಘಟನೆಗಳು ಮತ್ತು ಚಟುವಟಿಕೆಗಳಿಂದ ಗುರುತಿಸಲ್ಪಟ್ಟ ವಿಶೇಷ ಸಂದರ್ಭ ಅಥವಾ ಒಂದು ಆಚರಣೆಯಾಗಿದೆ. ಹಬ್ಬ ಅಂತಂದರೆ ಸಾಂಸ್ಕೃತಿಕ, ಧಾರ್ಮಿಕ ಅಥವಾ ಕಾಲೋಚಿತವಾದಂತಹ ಪ್ರಾಮುಖ್ಯತೆಯನ್ನು ಆಚರಿಸಲು ಕುಟುಂಬ, ಸ್ನೇಹಿತರು ಅಥವಾ ಸಮುದಾಯದೊಂದಿಗೆ ಒಟ್ಟುಗೂಡುವುದನ್ನು ಇದು ಒಳಗೊಂಡಿರುತ್ತದೆ, ಈ ಹಬ್ಬ ಅನ್ನುವಂಥದ್ದು. ಹಬ್ಬಗಳು ಅಂತಂದರೆ ಸಾಮಾನ್ಯವಾಗಿ ಸಂತೋಷ, ಸಂಗೀತ, ನೃತ್ಯ, ಆಹಾರ ಮತ್ತು ಇತರೆ ಆಚರಣೆಗಳಿಂದ ನಿರೂಪಿಸಲ್ಪಡ್ತದೆ ಈ ಹಬ್ಬ ಅನ್ನುವಂಥದ್ದು. ಹಾಗಾಗಿ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಸತ್ಯವೇದದಲ್ಲಿನ 3 ಕಾಲಗಳಲ್ಲಿ, ಆಯಾ ಕಾಲಗಳಲ್ಲಿ ದೇವರು ಆದೇಶಿಸಿದಂತಹ ಹಬ್ಬಗಳು ಯಾವುವು ಎಂಬುದಾಗಿ ನಾವು ಆಲೋಚಿಸುವುದಾದರೆ, ಗ್ರಂಥವನ್ನು ಪರಿಶೀಲನೆ ಮಾಡುವುದಾದರೆ, ಮೊದಲನೇದಾಗಿ ಪಿತೃಗಳ ಕಾಲ. ಆದಿಕಾಂಡ 1ನೇ ಅಧ್ಯಾಯದಿಂದ ವಿಮೋಚನ ಕಾಂಡ 20ನೇ ಅಧ್ಯಾಯದವರೆಗೆ ಅದು ಪಿತೃಗಳ ಕಾಲ ಎಂಬುದಾಗಿ ನಾವು ಪರಿಗಣಿಸ್ತೇವೆ. ಈ ಪಿತೃಗಳ ಕಾಲದಲ್ಲಿ ದೇವರು ಆದೇಶಿಸಿದಂತಹ ಹಬ್ಬಗಳು ಯಾವುವು ಅಂಥೇಳಿ ನಾವು ಪರಿಶೀಲನೆ ಮಾಡೋದಾದರೆ, ದೇವರು ಆಜ್ಞಾಪಿಸದೇ ಇದ್ದಿದ್ದರಿಂದ ಪಿತೃಗಳ ಕಾಲದಲ್ಲಿ ಇದ್ದಂಥವರು ಯಾವ ಹಬ್ಬವನ್ನು ಕೂಡ ಆಚರಿಸಲಿಲ್ಲ ಎಂಬುದನ್ನು ನಾವು ಗುರುತಿಸ್ತೇವೆ. ಪಿತೃಗಳ ಕಾಲದಲ್ಲಿರ್ತಕ್ಕಂತಹ ಆದಾಮ ಆಗಲಿ, ಹವ್ವ ಆಗಲಿ, ಕಾಯಿನ್ ಆಗಲಿ, ಹೇಬೆಲ್ ಆಗಲಿ, ಅನೋಕ ಆಗಲಿ, ನೋಹ ಆಗಲಿ, ಅಬ್ರಹಮ್ ಆಗಲಿ, ಈಸಾಕ್ ಆಗಲಿ, ಯಾಕೋಬ್ ಆಗಲಿ, ಯೋಸೆಫರಾಗಲಿ ಯಾವ ವಿಧವಾದಂಥ ಹಬ್ಬಗಳನ್ನು ಮಾಡಲಿಲ್ಲ ಎಂಬುದನ್ನು ನಾವು ಪಿತೃಗಳ ಕಾಲದಲ್ಲಿ ಗುರುತಿಸ್ತೇವೆ. ಕಾರಣ ಏನು ಅಂತಂದರೆ, ದೇವರು ಆಜ್ಞಾಪಿಸದೇ ಇದ್ದಿದ್ದರಿಂದ ಪಿತೃಗಳ ಕಾಲದಲ್ಲಿ ಇದ್ದಂಥವರು ಯಾವ ಹಬ್ಬವನ್ನು ಕೂಡ ಅವರು ಆಚರಿಸಲಿಲ್ಲ ಅನ್ನುವಂಥದ್ದು ನಮಗೆ ಕಂಡುಬರ್ತದೆ. ಇನ್ನು 2ನೇ ಕಾಲವಾಗಿರ್ತಕ್ಕಂತಹ ಮೋಶೆಯ ಕಾಲ ಅಥವಾ ಮೋಶೆಯ ಯುಗ ಅಥವಾ ಧರ್ಮಶಾಸ್ತ್ರ ಕಾಲದಲ್ಲಿ ಇಸ್ರಾಯೇಲರಿಗೆ ಹಬ್ಬಗಳನ್ನು ಆಚರಿಸಿರಿ ಅಂತೇಳಿ ದೇವರು ತಾನೇ ಆಜ್ಞಾಪಿಸಿರುವಂಥದ್ದನ್ನು ನಾವು ಬೈಬಲ್ನಲ್ಲಿ ನಾವು ಗಮನಿಸ್ತೇವೆ. ದೇವರು ಆದೇಶಿಸಿದಂತಹ ಹಬ್ಬ ಯಾವುವು ಅಂತೇಳಿ ಮೋಶೆಯ ಧರ್ಮಶಾಸ್ತ್ರ ಕಾಲದಲ್ಲಿರ್ತಕ್ಕಂತಹ ಆ ಒಂದು ಪರಿಸ್ಥಿತಿಗಳನ್ನು ನಾವು ಗಮನಿಸುವುದಾದರೆ, ಧರ್ಮಶಾಸ್ತ್ರ ಕಾಲದಲ್ಲಿರ್ತಕ್ಕಂಥ ಇಸ್ರಾಯೇಲರಿಗೆ ಪರಲೋಕದಲ್ಲಿರ್ತಕ್ಕಂಥ ಪರಮತಂದೆ ಹಬ್ಬಗಳನ್ನು ಆಚರಿಸಿರಿ ಅಂತೇಳಿ ಆಜ್ಞಾಪಿಸ್ತಾ ಇದ್ದಾನೆ. ಯಾವ್ಯಾವ ಹಬ್ಬಗಳನ್ನು ಆಚರಿಸಿರಿ ಅಂತೇಳಿ ಆತನ ಆಜ್ಞಾಪಿಸ್ತಾ ಇದ್ದಾನೆ ಅಂತಂದರೆ, 1ನೇದಾಗಿ ಪಸ್ಕಾ ಹಬ್ಬ. ಪಸ್ಕಾ ಹಬ್ಬ ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ 4ರಿಂದ 8ನೇ ವಚನದವರೆಗೆ ಈ ಒಂದು ಹಬ್ಬವನ್ನು ಕುರಿತು ನಾವು ವಿಷಯವನ್ನು ನಾವು ಗಮನಿಸ್ತೇವೆ. ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯ 4ರಿಂದ 8ನೇ ವಚನದವರೆಗೆ, ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೇ. ಈ ಕಾಲಗಳಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕು. ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಪಡಿಸಬೇಕು. ಮೊದಲನೆಯ ತಿಂಗಳಿನ 14ನೆಯ ದಿನದ ಸಂಜೆಯ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಪಸ್ಕ ಹಬ್ಬವಾಗಬೇಕು ಅಂತ ಹೇಳ್ತಾ ಇದ್ದಾನೆ. ನಂಬರ್ 1 ಹಬ್ಬ ಯಾವುದು ಅಂತಂದರೆ, ದೇವರು ಇಸ್ರಾಯೇಲರಿಗೆ ಆಜ್ಞಾಪಿಸಿದಂತಹ ಮೊದಲನೆಯ ಹಬ್ಬ ಪಸ್ಕಾ ಹಬ್ಬ. ಯಾತಕ್ಕೋಸ್ಕರ ಈ ಹಬ್ಬವನ್ನು ಆಚರಿಸಬೇಕು ಅಂತೇಳಿ ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲರಿಗೆ ಆಜ್ಞಾಪಿಸ್ತಾ ಇದ್ದಾನೆ ಅಂತಂದರೆ, ಹೆಚ್ಚು ಕಡಿಮೆ 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಕಬ್ಬಿಣವನ್ನು ಕರಗಿಸುವಂತಹ ಕುಲುಮಯೋಪಾದಿಯಲ್ಲಿದ್ದಂತಹ ಪ್ರಜೆಗಳನ್ನು ದೇವರು ತನ್ನ ಭುಜಬಲ ಪರಾಕ್ರಮದಿಂದ ತನ್ನ ಸೇವಕನಾದಂತಹ ಮೋಶೆಯ ಮುಖಾಂತರ ಅನೇಕ ಮಹತ್ ಕಾರ್ಯಗಳನ್ನು, ಅದ್ಭುತ ಕೃತ್ಯಗಳನ್ನು ನಡೆಸುವುದರ ಮುಖಾಂತರ
ತನ್ನ ಪರಾಕ್ರಮವನ್ನು ತೋರ್ಪಡಿಸಿ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಐಗುಪ್ತ ದೇಶದವರಿಗೂ ಮತ್ತು ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲರಿಗೂ ಕೂಡ ತೋರ್ಪಡಿಸಿ ಅವರನ್ನು ಆ ಒಂದು ಬಂಧನದಿಂದ, ದಾಸತ್ವದಿಂದ ಬಿಡಿಸಿದಂತಹ ಒಂದು ದೊಡ್ಡ ಕಾರ್ಯವನ್ನು ಕುರಿತು ನೀವುಗಳು ಇದನ್ನು ಯಾವತ್ತೂ ಮರಿಬಾರದು ಅನ್ನುವಂತಹ ಉದ್ದೇಶದೊಂದಿಗೆ ಇದನ್ನು ಯಾವಾಗಲೂ ಕೂಡ ನೀವು ನಿಮ್ಮ ಸಂತತಿಯವರು ಆಚರಿಸಬೇಕು ಅನ್ನುವಂತಹ ಆಜ್ಞೆಯನ್ನು ದೇವರು ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲರಿಗೆ ಕೊಟ್ಟಿರುವಂಥದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಇದನ್ನು ಯಾವ ರೀತಿಯಾಗಿ ಆಚರಿಸಬೇಕು ಅನ್ನುವಂಥದ್ದನ್ನು ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ಬಹಳ ವಿವರವಾಗಿ ಈ ಹಬ್ಬದ ವಿಚಾರವನ್ನು ಕುರಿತು ನಾವು ಗಮನಿಸ್ತೇವೆ. ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ವಚನ 3ರ ಕೊನೆಯ ಭಾಗದಲ್ಲಿ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು ಅಂಥೇಳಿ ವಗೇರ 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 ಹೇಳ್ತಾ 6ನೇ ವಚನದಲ್ಲಿ, ಈ ತಿಂಗಳಿನ 14ನೇ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆಯ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಉಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು ಅಂಥೇಳಿ ಅದರ ಒಂದು ರೀತಿ ರಿವಾಜುಗಳನ್ನು ತನ್ನ ಸೇವಕನಾದಂಥ ಮೋಶೆ ಮುಖಾಂತರ ತನ್ನ ಪ್ರಜೆಗಳಿಗೆ ದೇವರು ತಿಳಿಸಿಕೊಟ್ಟದ್ದನ್ನು ನಾವು ಈ ಭಾಗದಲ್ಲಿ ಗಮನಿಸ್ತೇವೆ. ಇದೇ ವಿಷಯವನ್ನು ಧರ್ಮೋಪದೇಶಕಾಂಡ ಪುಸ್ತಕ 16ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದರೆ, ಧರ್ಮೋಪದೇಶಕಾಂಡ ಪುಸ್ತಕ 16ನೇ ಅಧ್ಯಾಯ 1ನೇ ವಚನದಲ್ಲಿ, ನೀವು ಚೈತ್ರ ಮಾಸದಲ್ಲಿ ಪಸ್ಕಾ ಹಬ್ಬವನ್ನು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ಆಚರಿಸಬೇಕು. ಆ ಮಾಸದಲ್ಲಿಯೇ ರಾತ್ರಿ ಕಾಲದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನಲ್ಲವೇ ಅಂತ ಹೇಳ್ತಾನೆ. ಯಾವ ಕಾರಣಕ್ಕಾಗಿ ಈ ಪಸ್ಕಾ ಹಬ್ಬವನ್ನು ಆಚರಿಸಬೇಕು ಅಂತಂದರೆ, ನಿಮ್ಮನ್ನು ದಾಸತ್ವದಿಂದ ಬಿಡಿಸಿದ್ದಾನೆ. ಹಾಗಾಗಿ ಇದನ್ನು ನೀವು ನೆನೆಸಿಕೊಳ್ಳುವ ನಿಮಿತ್ತವಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಸಂತತಿಯವರು ಯಾವತ್ತೂ ಕೂಡ ಇದನ್ನು ಮರಿಬಾರದು ಎಂಬುದಾಗಿ ದೇವರು ತಾನೇ ಆಜ್ಞಾಪಿಸಿದಂತಹ ಹಬ್ಬ ಪಸ್ಕಾ ಹಬ್ಬ. ಇನ್ನು 2ನೇ ಹಬ್ಬವನ್ನು ನಾವು ಗ್ರಂಥದಲ್ಲಿ ಗಮನಿಸುವುದಾದರೆ, ಪಂಚಾಶತ್ತಮ ಹಬ್ಬ ಅಥವಾ ಪ್ರಥಮ ಬೆಳೆಗಳ ಹಬ್ಬ ಅಥವಾ ಕೊಯ್ಲಿನ ಹಬ್ಬ ಅಥವಾ 50ನೇ ದಿನದ ಹಬ್ಬ. ಈ ಹಬ್ಬದ ವಿಶೇಷತೆ ಏನು ಅಂತಂದರೆ, ಈ ಹಬ್ಬದ ವಿಶೇಷತೆಯನ್ನು ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯ ವಚನ 9ರಿಂದ 21ನೇ ವಚನದವರೆಗೆ ಈ ಹಬ್ಬದ ಕುರಿತಾದಂತಹ ಸಮಾಚಾರವನ್ನು ನಾವು ಗಮನಿಸ್ತೇವೆ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋದಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡು ಬರ್ತಾ ವಿಷಯವನ್ನು ಅಂತ್ಯಗೊಳಿಸುವಾಗ 20ನೇ ವಚನದಲ್ಲಿ ಸಂಗತಿಯನ್ನು ನಾವು ಗಮನಿಸಿದರೆ, ಯಾಜಕನು ಇವುಗಳನ್ನು ಪ್ರಥಮ ಫಲದ ರೊಟ್ಟಿಗಳನ್ನು 2 ಕುರಿಗಳನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಅವು ಯೆಹೋವನಿಗೆ ಮೀಸಲಾಗಿ ಯಾಜಕನಿಗೆ ಸಲ್ಲಬೇಕು. ಆ ದಿವಸದಲ್ಲಿ ದೇವಾರಾಧನೆಗಾಗಿ ಸಭೆ ಕೂಡಬೇಕೆಂಬುದಾಗಿ ಪ್ರಸಿದ್ಧಪಡಿಸಬೇಕು. ಅದರಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ
ನಿಮ್ಮ ಎಲ್ಲ ನಿವಾಸಗಳಲ್ಲಿ ಶಾಶ್ವತ ನಿಯಮ ಅಂತ ಹೇಳ್ತಾನೆ. ಹಾಗಾಗಿ ಪಂಚಾಶತ್ತಮ ಹಬ್ಬ ಅಥವಾ ಪ್ರಥಮ ಬೆಳೆಗಳ ಹಬ್ಬ, ಕೊಯ್ಲಿನ ಹಬ್ಬ, 50ನೇ ದಿನದ ಹಬ್ಬ ಅಂದರೆ 7 ವಾರಗಳ ನಂತರ ಬರುವಂತಹ ದಿನ ಆಚರಿಸುವಂತಹ ಹಬ್ಬ. ಹಾಗಾಗಿ ಇಸ್ರಾಯೇಲರಿಗೆ ದೇವರು ತಾನೇ ಆಜ್ಞಾಪಿಸಿದಂತಹ ಹಬ್ಬಗಳಲ್ಲಿ 2ನೇ ಪ್ರಮುಖವಾದಂಥ ಹಬ್ಬ ಪ್ರಥಮ ಬೆಳೆಗಳ ಹಬ್ಬ. ಇನ್ನು 3ನೇ ಹಬ್ಬವನ್ನು ನಾವು ಗಮನಿಸಿದರೆ ಗುಡಾರಗಳ ಹಬ್ಬ ಅಥವಾ ಪರ್ಣಶಾಲೆಗಳ ಹಬ್ಬ. ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ವಿಮೋಚನಕಾಂಡ ಪುಸ್ತಕ 23ನೇ ಅಧ್ಯಾಯ ವಚನ 14ರಿಂದ 15ನೇ ವಚನದವರೆಗೆ ಈ ಒಂದು ಹಬ್ಬವನ್ನು ಕುರಿತು ನಾವು ಗಮನಿಸ್ತೇವೆ. ಹಾಗೆಯೇ ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯ 33ರಿಂದ 34ನೇ ವಚನದವರೆಗೆ ಈ ಒಂದು ಹಬ್ಬವನ್ನು ಕುರಿತು ನಾವು ವಿಷಯವನ್ನು ಗಮನಿಸ್ತೇವೆ. ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯ 33ನೇ ವಚನದಿಂದ 34ನೇ ವಚನದವರೆಗೆ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸು, 7ನೇ ತಿಂಗಳಿನ 15ನೆಯ ದಿನ ಮೊದಲುಗೊಂಡು 7 ದಿನಗಳವರೆಗೆ ಪರ್ಣಶಾಲೆಗಳ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು ಅಂತ ಹೇಳ್ತಾನೆ. ಏನೀ ಗುಡಾರಗಳ ಹಬ್ಬ ಅಂತಂದರೆ, ಐಗುಪ್ತ ದೇಶದಿಂದ ಹೊರಬಂದ ಮೇಲೆ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಅರಣ್ಯ ಪ್ರಯಾಣದಲ್ಲಿ ತಾವು ಗುಡಾರಗಳಲ್ಲಿ ವಾಸ ಮಾಡಿಕೊಂಡು ಜೀವಿತವನ್ನು ಸಾಗಿಸಿದಂತಹ ದಿನಗಳು, ದೇವರು ಪಿತೃಗಳಿಗೆ ವಾಗ್ದಾನ ಮಾಡಿದಂತಹ ವಾಗ್ದಾತ ದೇಶವಾದಂತಹ ಹಾಲು ಜೇನು ಹರಿಯುವಂತಹ ದೇಶವಾಗಿರ್ತಕ್ಕಂಥ ಕಾನಾನ್ ದೇಶದಲ್ಲಿ ಇವರನ್ನು ಸೇರಿಸಿದ ನಂತರ ತಾವು ಕಟ್ಟದೇ ಇರುವಂತಹ ಮನೆಗಳಲ್ಲಿ, ತಾವು ತೋಡದೇ ಇರತಕ್ಕಂತಹ ಬಾವಿಗಳ ನೀರನ್ನು, ತಾವು ಹುತ್ತಿ ಬಿತ್ತಿ ಬೆಳೆಯದೇ ಇರತಕ್ಕಂತಹ ಬೆಳೆಗಳನ್ನು ಅನುಭವಿಸ್ತಕ್ಕಂತಹ ಒಂದು ಸಮೃದ್ಧಿಕರವಾದಂಥ ವಾತಾವರಣದಲ್ಲಿ ತಾವು ಜೀವಿಸುವಂತಹ ದಿನಗಳಲ್ಲಿ ನಿಮ್ಮ ಇಂದಿನ ದಿನಗಳನ್ನು ನೀವು ಆಲೋಚನೆ ಮಾಡಿ. 40 ವರ್ಷಗಳ ಕಾಲ ನೀವು ಯಾವ ರೀತಿಯಾದಂತಹ ಜೀವಿತನ ಜೀವಿಸಿದ್ರಿ, ಗುಡಾರಗಳಲ್ಲಿ ವಾಸ ಮಾಡ್ಕೊಂಡ್ರಿ. ಹಾಗಾಗಿ ನೀವು ಅದನ್ನು ಮರಿಬಾರ್ದು ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಗುಡಾರಗಳ ಹಬ್ಬವನ್ನು ನೀವು ಆಚರಿಸಬೇಕು ಅಥವಾ ಪರ್ಣಶಾಲೆಗಳ ಹಬ್ಬವನ್ನು ನೀವು ಆಚರಿಸಬೇಕು ಅಂತೇಳಿ ದೇವರು ಆಯಾ ಕಾಲಗಳಲ್ಲಿ ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲರಿಗೆ ಆಜ್ಞಾಪಿಸಿದಂತಹ ಹಬ್ಬಗಳಿವು. ಇನ್ನು ಮುಂದುವರೆದ ಭಾಗದಲ್ಲಿ ದೇವರು ತಾನೇ ಆಜ್ಞಾಪಿಸಿದಂತಹ ಈ ಹಬ್ಬಗಳ ವಿಷಯದಲ್ಲಿ ದೇವರು ಒಂದು ಆಶ್ಚರ್ಯಕರವಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಏನೋ ಸ್ಟೇಟ್ಮೆಂಟು ಅನ್ನುವಂಥದ್ದನ್ನು ನಾವು ನೋಡಿದ್ರೆ, ದೇವರು ಆಜ್ಞಾಪಿಸಿದಂತಹ ಹಬ್ಬಗಳನ್ನೇ ಇಸ್ರಾಯೇಲ್ಯರು ಕೃತಜ್ಞತಾಪೂರ್ವಕದಿಂದಲ್ಲದೆ, ದೇವರು ಕೋರಿಕೊಂಡ ರೀತಿಯಿಂದಲ್ಲದೆ, ಕೇವಲ ಮತಾಚಾರದ ಪ್ರಕಾರ ಮಾಡುತ್ತಿರುವುದರಿಂದಾಗಿ ಆ ಕಾಲದಲ್ಲಿಯೇ ದೇವರು ಹಬ್ಬಗಳನ್ನು ಅಸಹಿಸಿಕೊಂಡನು. ದೇವರು ತಾನೇ ತನ್ನ ಪ್ರವಾದಿಗಳ ಮುಖಾಂತರ ಈ ಹಬ್ಬಗಳು ಬೇಡ ಅಂತೇಳಿ ಹೇಳುವಂಥದ್ದು ಬಹಳ ಆಶ್ಚರ್ಯಕರವಾದಂಥ ಸಂಗತಿ ಪ್ರಿಯರೇ. ಈ ಹಬ್ಬಗಳನ್ನು ಯಾವ ಉದ್ದೇಶಕ್ಕೋಸ್ಕರ ತನ್ನ ಪ್ರಜೆಗಳಿಗೆ ನೇಮಿಸಿದನೋ ಆ ಉದ್ದೇಶವನ್ನು ತನ್ನ ಪ್ರಜೆಗಳಲ್ಲಿ ದೇವರು ಕಾಣ್ತಾ ಇಲ್ಲ. ನೆನಪಿಸಿಕೊಳ್ಳಿ. ಈಗಾಗಲೇ ನಾನು ಮೊದಲು ಹೇಳಿದ ಹಾಗೆ ಹಬ್ಬ ಅನ್ನುವಂಥ ಒಂದು ಪದದ ವ್ಯಾಖ್ಯಾನ ಏನು ಅಂತಂದರೆ, ನಿರ್ದಿಷ್ಟವಾದಂಥ ಸಂಪ್ರದಾಯಗಳು, ಘಟನೆಗಳು ಮತ್ತು ಚಟುವಟಿಕೆಗಳಿಂದ ಗುರುತಿಸಲ್ಪಟ್ಟಂಥ ಒಂದು ವಿಶೇಷವಾದಂಥ ಸಂದರ್ಭ ಅಥವಾ ಆಚರಣೆಯನ್ನು ಈ ಹಬ್ಬ ಅನ್ನುವಂಥದ್ದು ಸೂಚಿಸ್ತದೆ. ನಿರ್ದಿಷ್ಟವಾದಂಥ ಘಟನೆಗಳನ್ನು ದೇವರು ತನ್ನ ಪ್ರಜೆಗಳು ಮರಿಬಾರದು ಎಂಬುದಾಗಿ ಅವುಗಳನ್ನು ಗುರುತಿಟ್ಕೊಂಡು ಅವುಗಳ ವಿಷಯದಲ್ಲಿ ನೀವು ಸಂತೋಷ ಪಡಬೇಕು. ಇಂಥ ಸಂತೋಷವನ್ನು ನಿಮಗೆ ದಯಪಾಲಿಸಿದಂತಹ ದೇವರನ್ನು ನೀವು ಕೃತಜ್ಞತೆಯಿಂದ ಕೊಂಡಾಡಬೇಕು. ನಿಮ್ಮ ಹೃದಯಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಾಕ್ಷಿ ದೇವರು ಒಪ್ಪುವಂಥ ರೀತಿಯಲ್ಲಿ ನಡಿಬೇಕು ಅನ್ನುವಂಥದ್ದು ದೇವರ ಸನ್ನಿಧಾನದಲ್ಲಿ ಕೃತಜ್ಞತಾ ಭಾವದಿಂದ ತನ್ನನ್ನು ತಾನು ತಗ್ಗಿಸಿಕೊಂಡು
ದೇವರನ್ನು ಕೊಂಡಾಡಬೇಕು ಮನುಷ್ಯ ಅನ್ನುವಂಥ ಒಂದು ಉದ್ದೇಶದೊಂದಿಗೆ ದೇವರು ದಯಪಾಲಿಸಿಕೊಟ್ಟಂಥ ಹಬ್ಬಗಳಿವು. ಆದರೆ ಈ ಹಬ್ಬಗಳನ್ನು ಯಾವ ರೀತಿಯಾಗಿ ಪ್ರಜೆಗಳು ಆಚರಿಸ್ತಾ ಇದ್ದಾರೆ ಅಂತಂದರೆ ಕೇವಲ ಮತಾಚಾರದ ಪ್ರಕಾರ ಒಂದು ಟ್ರೆಡಿಷ್ನಲ್ ಆಗಿ ಆಚರಣೆ ಮಾಡ್ತಾ ಇದ್ದಾರೆ ಹೊರತಾಗಿ ಆ ಹಬ್ಬಗಳ ಹಿಂದೆ ಇರ್ತಕ್ಕಂತಹ ಒಂದು ಮೂಲ ಉದ್ದೇಶವನ್ನು ಪ್ರಜೆಗಳು ಮರೆತು ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುವುದಕ್ಕೋಸ್ಕರ ಈ ಹಬ್ಬಗಳನ್ನು ನೆವ ಮಾಡಿಕೊಂಡು ಆಚರಿಸುವಂಥದ್ದನ್ನು ದೇವರು ತಾನೇ ನೋಡಿ ತನ್ನ ಪ್ರವಾದಿಗಳ ಮುಖಾಂತರ ಈ ಹಬ್ಬಗಳು ನನಗೆ ಬೇಡವೇ ಬೇಡ ಅಂತೇಳಿ ಹೇಳಿರುವಂಥದ್ದು ಬಹಳ ವಿಶೇಷವಾದಂಥ ಮಾತು ಪ್ರೇರೆ. ಯೆಶಾಯನ ಗ್ರಂಥ 1ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ವಚನಗಳಲ್ಲಿ ತನ್ನ ಪ್ರವಾದಿಯಾದಂತಹ ಯೆಶಾಯನ ಮುಖಾಂತರ ದೇವರು ತನ್ನ ಪ್ರಜೆಗಳಿಗೆ ತಿಳಿಸ್ತಕ್ಕಂಥ ಒಂದು ಕಠಿಣವಾದಂಥ ಸಂದೇಶ. 2ನೇ ವಚನ 3ನೇ ವಚನವನ್ನು ಗಮನಿಸಿದರೆ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡ್ತಾ ಇದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎಂಥ ನೋವಿನಿಂದ ಕೂಡಿದಂಥ ಮಾತು ಪ್ರಿಯರೇ ಇದು. ದೇವರು ಸಾಕಿದ್ದಾನೆ, ಸಲಹಿದ್ದಾನೆ. ಒಬ್ಬ ತಂದೆ ಯಾವ ರೀತಿಯಾಗಿ ತನ್ನ ಹೆಗಲ ಮೇಲೆ ತನ್ನ ಮಕ್ಕಳನ್ನು ಹೊತ್ತುಕೊಂಡು ಒಂದು ಸುಖ ಸಮಾಧಾನದಿಂದ ಕೂಡಿದಂಥ ವಾತಾವರಣದಲ್ಲಿ ಅವ್ರನ್ನ ತಂಗಿಸ್ತಾನೋ ಆ ರೀತಿಯಲ್ಲಿ ಇನ್ನೂ ಮುಂದಕ್ಕೆ ಹೋಗಿ ಆಲೋಚನೆ ಮಾಡೋದಾದರೆ, ಹದ್ದು ತನ್ನ ಮರಿಗಳನ್ನು ಯಾವ ರೀತಿ ತನ್ನ ರೆಕ್ಕೆ ಮೇಲೆ ಹೊತ್ತುಕೊಂಡು ಸುರಕ್ಷಿತವಾಗಿ ತಾನು ಏರ್ಪಡಿಸಿದಂತಹ ಒಂದು ಸುರಕ್ಷಿತ ಸ್ಥಳಕ್ಕೆ ಹದ್ದು ತನ್ನ ಮರಿಯನ್ನು ಹೋಗಿ ಸುರಕ್ಷಿತವಾಗಿರಿಸುತ್ತೋ ಆ ರೀತಿಯಾಗಿ ದೇವರು ತನ್ನ ಪ್ರಜೆಗಳನ್ನು ಸಂರಕ್ಷಿಸಿ ಪೋಷಿಸಿದಂತಹ ಆ ಸ್ಥಿತಿಯನ್ನು ಜನರು ಮರೆತು ಕೇವಲ ಮತಾಚಾರಕ್ಕೋಸ್ಕರ, ಕೇವಲ ಒಂದು ಟ್ರೆಡಿಷ್ನಲ್ ಆಗಿ ಕಾಟಾಚಾರಕ್ಕೋಸ್ಕರ ಆ ಹಬ್ಬಗಳನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಡ್ಕೊಳ್ತಕ್ಕಂತಹ ರೀತಿ ನೀತಿಗಳನ್ನು ಗಮನಿಸಿದಂಥ ದೇವರು ತನ್ನ ನೋವನ್ನು, ತನ್ನ ಆವೇದನೆಯನ್ನು, ತನ್ನ ದುಃಖವನ್ನು ಯಾರಿಗೆ ಹೇಳ್ತಾ ಇದ್ದಾನಂತಂದರೆ, ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡ್ತಾ ಇದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೋ, ಇಸ್ರಾಯೇಲ್ ಜನರಿಗೋ, ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಇಲ್ಲ. ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ, ಆಲೋಚಿಸುವುದಿಲ್ಲ, ಆಲೋಚನೆ ಮಾಡ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ, ಆಲೋಚನೆ ಮಾಡ್ಕೊಳ್ತಾ ಇಲ್ಲ, ದೇವರ ಆಲೋಚನೆಗಳನ್ನು ತಿಳ್ಕೊಳ್ತಾ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ 11ನೇ ವಚನದಲ್ಲಿ ಯೆಹೋವನು ಈಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ನನಗೆ ಬೇಕಾಗಿರೋದು ನೀವು, ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ನನ್ನಿಷ್ಟಾನುಸಾರವಾಗಿರುವಂಥದ್ದು. ಅದೇ ನಿಮ್ಮಲ್ಲಿಲ್ವಲ್ಲ. ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು ನನಗೆ. ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ. ಕೇವಲ ಅಟೆಂಡೆನ್ಸ್ಗೋಸ್ಕರ ಆತನ ಸನ್ನಿಧಾನಕ್ಕೆ ಕಾಣಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವರ ಮನಸ್ಸುಗಳು, ಆಲೋಚನೆಗಳು ದೇವರಿಂದ ದೂರ ಆಗಿಬಿಟ್ಟಿದ್ದಾವೆ. ಈ ರೀತಿಯಾದಂತಹ ಆಚರಣೆಗಳು ನನಗೆ ಬೇಡ, ಈ ರೀತಿಯಾದಂಥ ಕಾರ್ಯಕ್ರಮಗಳು ನನಗೆ ಬೇಡ, ಈ ರೀತಿಯಾದಂಥ ಕಾರ್ಯಕ್ರಮಗಳು ಬೇಡ. 16ನೇ ವಚನದಲ್ಲಿ, ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ, ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯನಿರತರಾಗಿರ್ರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ, ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷವಾಗಿ ವಾದಿಸಿರಿ ಅಂತ ಹೇಳ್ತಾರೆ. ಇದು ನಾನು ಮೆಚ್ಚುವಂಥ ಆಚರಣೆ, ಇದು ನಾನು ಮೆಚ್ಚುವಂಥ ಹಬ್ಬ. ಆದರೆ ನೀವೇನು ಮಾಡ್ತಾ ಇದ್ದೀರಿ? ನಾನು ಯಾವ ಉದ್ದೇಶಕ್ಕೋಸ್ಕರ ಹಬ್ಬಗಳನ್ನು ಆಚರಿಸಿರಿ ಅಂತ ಹೇಳ್ತಾ ಇದ್ದನೋ ಆ ಉದ್ದೇಶನ ನೀವು ಮರೆತು ಬಿಟ್ಟಿದ್ರಿ. ಕೇವಲ ಮತಾಚಾರಕ್ಕಾಗಿ,
ಒಂದು ಮತದ ಒಂದು ಆಚರಣೆಯ ಒಂದು ಪ್ರಕಾರವಾಗಿ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಬದುಕುಗಳು ಸರಿ ಇಲ್ಲ, ನಿಮ್ಮ ಆಲೋಚನೆಗಳು ಸರಿ ಇಲ್ಲ. ಅದಕ್ಕೆ ಪ್ರವಾದಿಯ ಮುಖಾಂತರ ದೇವರು ಹೇಳ್ತಕ್ಕಂಥ ಮಾತು, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳು ಆಕಾಶಕ್ಕೂ ಭೂಮಿಗೆ ಎಷ್ಟು ಅಂತರವೋ ಅಷ್ಟು ಅಂತರ ಇದೆ. ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳು. ನೀವು ಆಲೋಚನೆ ಮಾಡ್ತಕ್ಕಂಥ ಆ್ಯಂಗಲೇ ಬೇರೆ, ನಾನು ಆಲೋಚನೆ ಮಾಡ್ತಕ್ಕಂಥ ಆ್ಯಂಗಲೇ ಬೇರೆ. ನಾನು ನಿಮ್ಮಿಂದ ಬಯಸುವಂಥದ್ದೇ ಬೇರೆ, ನೀವು ಮಾಡುವಂಥದ್ದೇ ಬೇರೆ ಅಂತ ಹೇಳ್ತಾನೆ. ಯಾಕಿದು ಅಂತಂದರೆ ತಿಳುವಳಿಕೆ ಇಲ್ಲ, ಆಲೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಹೋಶೇಯನ ಗ್ರಂಥದಲ್ಲಿ ವಿಷಯವನ್ನು ನಾವು ಗಮನಿಸಿದರೆ ಯೆಶಾಯ ಮತ್ತು ಹೋಶೇಯ ಇಬ್ಬರು ಸಮಕಾಲೀನ ಪ್ರವಾದಿಗಳು. ಹೋಶೇಯನ ಗ್ರಂಥದಲ್ಲಿ ಕೂಡ ದೇವರು ಈ ಹಬ್ಬಗಳ ವಿಷಯದಲ್ಲಿ ಎಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದಾನೆ ಅಂತಂದರೆ ಪ್ರವಾದಿಯ ಮುಖಾಂತರ ಆ ವಿಷಯವನ್ನು ಗಮನಿಸೋಣ ಪ್ರೇರೆ. ಹೋಶೇಯನ ಗ್ರಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದರೆ, ನಾನು ಅವಳ ಉಲ್ಲಾಸ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು, ಮಹೋತ್ಸವ ಇವುಗಳನ್ನೆಲ್ಲ ನಿಲ್ಲಿಸಿ ಬಿಡುವೆನು ಅಂತ ಹೇಳ್ತಾನೆ. ಯಾಕೆ ನಿಲ್ಲಿಸ್ತಾನೆ ಅಂತಂದರೆ ಜೀವಿತ ಸರಿ ಇಲ್ಲ. ತನ್ನ ದೇವರಾದಂತಹ ಯೆಹೋವನನ್ನು ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ಆತನನ್ನು ಸೇವಿಸ್ತಾ ಇಲ್ಲ, ಆತನನ್ನು ಆರಾಧಿಸ್ತಾ ಇಲ್ಲ. 2ನೇ ಅಧ್ಯಾಯನ ನೀವು ಓದಿ, ಹೋಶೇಯನ ಗ್ರಂಥ 2ನೇ ಅಧ್ಯಾಯನ ಓದಿ. ಅವ್ರು ಮಾಡಿದಂತಹ ಕೆಲಸ ಏನು, ಅವ್ರು ಹೇಗೆ ನಡ್ಕೊಳ್ತಾ ಇದ್ದಾರೆ ದೇವರಿಗೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಇಲ್ಲಿ. ಹಾಗಾಗಿ 11ನೇ ವಚನದಲ್ಲಿ ಅವರು ಹೇಳ್ತಕ್ಕಂಥ ಮಾತೇನೆಂದರೆ, ನಾನು ಅವಳ ಉಲ್ಲಾಸ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು, ಮಹೋತ್ಸವ ಇವುಗಳನ್ನೆಲ್ಲ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಉದ್ದೇಶಕ್ಕನುಸಾರವಾಗಿಲ್ಲ. ಆಮೋಸ ಗ್ರಂಥದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಆಮೋಸ ಗ್ರಂಥ 5ನೇ ಅಧ್ಯಾಯ 21ನೇ ವಚನದಲ್ಲಿ, ನಿಮ್ಮ ಜಾತ್ರೆಗಳನ್ನು ಹಾಗೆ ಮಾಡುತ್ತೇನೆ, ತುಚ್ಛೀಕರಿಸುತ್ತೇನೆ ಅಂತ ಹೇಳ್ತಾನೆ. ನಿಮ್ಮ ಜಾತ್ರೆಗಳನ್ನು ಉನ್ನತೀಕರಿಸುತ್ತೇನೆ ಅಂತ ಹೇಳ್ತಾ ಇಲ್ಲ. ನಿಮ್ಮ ಜಾತ್ರೆಗಳನ್ನು ನಾನು ಹಗೆ ಮಾಡ್ತೇನೆ. ಐ ಹೇಟ್ ಯುವರ್ ಫೆಸ್ಟಿವಲ್ಸ್. ನಿಮ್ಮ ಹಬ್ಬಗಳನ್ನು ನಾನು ಹಗೆ ಮಾಡ್ತೀನಿ, ತುಚ್ಛೀಕರಿಸ್ತೀನಿ. ನಿಮ್ಮ ಉತ್ಸವಗಳ ವಾಸನೆ ನನಗೆ ಬೇಡ ಅಂತೇಳಿ. ಯಾಕಿಷ್ಟೊಂದು ಕೋಪ, ಯಾಕಿಷ್ಟೊಂದು ಬೇಸರಿಕೆ? ಹೃದಯಗಳು ದೇವರಾನುಸಾರವಾಗಿ ಇಲ್ಲ. ಮನುಷ್ಯರ ಹೃದಯಗಳು, ಮನುಷ್ಯನ ಆಲೋಚನೆಗಳು ದೇವರ ಚಿತ್ತಕ್ಕನುಸಾರವಾಗಿಲ್ಲ. ಪರಿಸ್ಥಿತಿ ಇದು. ಮೋಶೆ ಧರ್ಮಶಾಸ್ತ್ರದಲ್ಲಿ ಕಾಲದಲ್ಲಿ ದೇವರು ತನ್ನ ಪ್ರಜೆಗಳಿಗೆ ಆಜ್ಞಾಪಿಸಿದಂತಹ ಹಬ್ಬಗಳಿವು. ಇವುಗಳ ವಿಷಯದಲ್ಲಿನೇ ದೇವರು ಬೇಸರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇನ್ನು ಸತ್ಯವೇದದಲ್ಲಿನ 3ನೇ ಕಾಲವಾಗಿರ್ತಕ್ಕಂತಹ ಕ್ರೈಸ್ತರ ಕಾಲದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ ಮೊದಲುಗೊಂಡು ಪ್ರಕಟಣೆ ಗ್ರಂಥದ 22ನೇ ಅಧ್ಯಾಯದವರೆಗಿರ್ತಕ್ಕಂಥ ಈ ಕ್ರೈಸ್ತರ ಕಾಲಘಟ್ಟದಲ್ಲಿ ದೇವರು ಆಜ್ಞಾಪಿಸಿದಂತಹ ಹಬ್ಬಗಳು ಯಾವುವು ಅಂತಂದರೆ, ದೇವರು ಒಂದು ಹಬ್ಬನ ಸೂಚಿಸಿದ್ದಾನೆ. ಏನಾ ಹಬ್ಬ ಅಂತಂದರೆ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ. ಈ ಹಬ್ಬವನ್ನು ದೇವರು ಬಹಳ ಇಷ್ಟಪಡ್ತಾ ಇದ್ದಾನೆ. ಅದನ್ನೇ ಪರಿಶುದ್ಧಾತ್ಮನ ಪ್ರೇರೇಪಣೆ ಮುಖಾಂತರ ಪೌಲನು ಈ ಹಬ್ಬದ ಒಂದು ವೈಶಿಷ್ಟ್ಯತೆಯನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಕ್ರೈಸ್ತರಿಗೆ. ಏನ ಹಬ್ಬ ಗಮನಿಸೋಣ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 7ರಿಂದ 8ನೇ ವಚನದಲ್ಲಿ ಸಂಗತಿಯನ್ನು ನಾವು ಗಮನಿಸೋಣ. ನೀವು ಉಳಿಯಿಲ್ಲದವರೆನಿಸಿಕೊಂಡಿದ್ದರಿಂದ ಹಳೇ ಉಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ. ಅದಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೇ ಉಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಉಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಉಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾನೆ. ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂತಹ ನಮಗಳನ್ನು, ಯಾವುದೇ ನಿರೀಕ್ಷೆ ಇಲ್ಲದಿರ್ತಕ್ಕಂಥ ನಮಗಳನ್ನು, ದೇವರು ಯಾರೋ ಗೊತ್ತಿಲ್ಲದಿರ್ತಕ್ಕಂಥ ನಮಗಳನ್ನು, ದೇವರ ನಿಯಮಾವಳಿಗಳು ಗೊತ್ತಿಲ್ಲದಿರ್ತಕ್ಕಂಥ ನಮಗಳನ್ನು
ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ದೇವರಿಗೆ ದೂರವಾಗಿದ್ದಂತಹ ನಮಗಳನ್ನು, ದೇವರಿಗೆ ವೈರಿಗಳಾಗಿದ್ದಂತಹ ನಮಗಳನ್ನು, ಮನಸ್ಸಿನಲ್ಲಿರ್ತಕ್ಕಂತಹ ದುರಾಶೆಗಳ ಪ್ರಕಾರ ನಡೆದು ದೇಹಗಳನ್ನು ಮಾನಹೀನ ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿದ್ದಂಥ ನಮಗಳನ್ನು, ತುಚ್ಛವಾದಂತಹ ಕಾಮಾಭಿಲಾಷೆಗೆ ಒಂದಾನೊಂದು ಕಾಲದಲ್ಲಿ ಒಳಗಾಗಿದ್ದಂಥ ನಮಗಳನ್ನು, ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ದೇವರ ಕೋಪಕ್ಕೆ ಉಗ್ರತೆಗೆ ಆಗಿದ್ದಂತಹ ನಮ್ಮನ್ನು, ವಿವೇಕವಿಲ್ಲದಂತಹ ನಮಗಳ ಮನಸ್ಸು ಕತ್ತಲಾಗಿ ನಾವುಗಳು ಒಂದಾನೊಂದು ಕಾಲದಲ್ಲಿ ಜ್ಞಾನಿಗಳು ಅಂತ ಹೇಳಿಕೊಂಡು ಹುಚ್ಚರಾಗಿ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡು ನಮ್ಮ ಮನಸ್ಸಿನ ದುರಾಸೆಗಳಂತೆ ನಡೆದಿದ್ದಂತಹ, ಒಂದಾನೊಂದು ಕಾಲದಲ್ಲಿ ನಡೆದಿದ್ದಂತಹ ನಮಗಳನ್ನು ಇವತ್ತು ದೇವರು ಏನು ಮಾಡಿದನಂತಂದರೆ ತನ್ನ ಮಗನ ಪರಿಶುದ್ಧವಾದಂಥ ರಕ್ತದ ಮುಖಾಂತರ ನಮ್ಮೆಲ್ಲ ಅಪರಾಧಗಳನ್ನು ಪರಿಹರಿಸಿ ದೇವರು ಯಾರು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟು ದೇವರಿಗೂ ನಮಗೂ ಇರ್ತಕ್ಕಂಥ ಸಂಬಂಧ ಬಾಂಧವ್ಯ ಎಂಥದ್ದು ಅಂತೇಳಿ ನಮಗೆ ಗೊತ್ತು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ತನ್ನ ಮಕ್ಕಳನ್ನಾಗಿ, ಪ್ರಜೆಗಳನ್ನಾಗಿ ಅಂಗೀಕರಿಸಿಕೊಂಡು, ನೀವು ನನ್ನ ಮಕ್ಕಳು, ನನ್ನ ಆಸ್ತಿಗೆ ನೀವು ವಾರಸುದಾರರು, ನನ್ನ ಸ್ವಕೀಯ ಪ್ರಜೆಗಳು ಅನ್ನುವಂತಹ ಒಂದು ಶ್ರೇಷ್ಠವಾದಂಥ ಸ್ಥಿತಿಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಮುಖಾಂತರ, ಆತನ ಪರಿಶುದ್ಧ ರಕ್ತ ಧಾರೆಯ ಮುಖಾಂತರ ಇವತ್ತು ನಮಗೆ ದಯಪಾಲಿಸಿಕೊಟ್ಟಿದ್ದಾನಲ್ಲ. ಆದ ಕಾರಣ ನಾವು ಹಳೇ ಹುಳಿಯನ್ನು ತೆಗೆದಿಟ್ಟು ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬನ ಆಚರಿಸೋಣ. ಈ ಹಬ್ಬ ಯಾವಾಗ ಅಂತಂದರೆ ನಿರಂತರವಾದಂಥ ಹಬ್ಬ. ಇದು ನಿರಂತರವಾದಂಥ ಹಬ್ಬ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ವಿಷಯವನ್ನು ಗಮನಿಸಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ. ನನಗೆ ಬಿಡುಗಡೆಯನ್ನುಂಟು ಮಾಡಿದಂತಹ ಈ ಬಿಡುಗಡೆಯ ನಿಮಿತ್ತವಾಗಿ ಸಂತೋಷಪಡು, ಉಲ್ಲಾಸಪಡು. ನಾನು ಪರಲೋಕ ಸಂಬಂಧಿ, ನಾನು ಪರಲೋಕ ಸಂಸ್ಥಾನದವನು, ನಾನು ಸಕಲ ಯುಗಗಳ ಅರಸನು, ನಿರ್ಲಯನು, ಏಕಾಧಿಪತಿಯು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ್ತಕ್ಕಂತಹ ಸರ್ವಶಕ್ತನಾದಂತಹ ದೇವರ ಮಗನು ನಾನು. ಇಂಥ ಒಂದು ಶ್ರೇಷ್ಠವಾದಂತಹ ಭಾಗ್ಯವನ್ನು ನನಗೆ ದಯಪಾಲಿಸಿಕೊಟ್ಟಂತಹ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಾನು ಯಾವಾಗಲೂ ಸಂತೋಷ ಪಡ್ತೇನೆ. ನಾನು ಯಾವಾಗಲೂ ಕೂಡ ಕೊಂಡಾಡ್ತೀನಿ ಆತನ ಕಾರ್ಯಗಳನ್ನು ಕುರಿತು. ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬನ ಆಚರಿಸೋಣ ಅಂತ ಹೇಳ್ತಾನೆ. ಈ ಹಬ್ಬ ಯಾವಾಗಲೂ ಕೂಡ ನನ್ನ ಜೀವಿತದ ಅಂತ್ಯದವರೆಗೂ ಕೂಡ ಅಂತ ಹೇಳ್ತಾನೆ. ಹಾಗಾಗಿ ಇಂಥ ಹಬ್ಬನ ಬಿಟ್ಟು, ಇಂಥ ನಿರಂತರವಾದಂಥ ಸಂತೋಷವನ್ನು, ಇಂಥ ನಿರಂತರವಾಗಿರ್ತಕ್ಕಂಥ ಹರ್ಷವನ್ನು, ಮನೋಲ್ಲಾಸವನ್ನು ನೀವು ಬದಿಗಿಟ್ಟು ಯಾವುದೋ ಒಂದು ದಿನಕ್ಕೆ ಈ ಉಲ್ಲಾಸವನ್ನು, ಈ ಸಂತೋಷವನ್ನು ಪ್ರತ್ಯೇಕಗೊಳಿಸಿ ಆ ದಿನದಲ್ಲಿ ಮಾತ್ರ ನೀವು ಸಂತೋಷಪಟ್ಟು ಮಿಕ್ಕಿದ ದಿನಗಳೆಲ್ಲ ನೀನು ಮೋರೆ ಬಾಡಿದವನಾಗಿ, ದುಃಖಕ್ರಾಂತನಾಗಿ, ಹೃದಯಗಳು ಇಹಲೋಕದ ಚಿಂತೆಗಳಿಂದ ಭಾರವಾಗಿ ಇರ್ತಕ್ಕಂತಹ ಆ ಒಂದು ಅಸಮಾಧಾನಕರವಾದಂತಹ ದಿನಗಳು ದೇವರಿಗಿಷ್ಟ ಇಲ್ಲ ಪ್ರೇರೆ. ಹಾಗಾಗಿ ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬನ ಆಚರಣೆ ಮಾಡಿ ಅಂತ ಹೇಳ್ತಾನೆ. ಹಬ್ಬನ ಆಚರಣೆ ಮಾಡಿ. ಯಾಕೆ ಅಂತಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ. 430 ವರ್ಷಗಳ ಕಾಲ ದಾಸತ್ವದಲ್ಲಿದ್ದಂತಹ ಇಸ್ರಾಯೇಲರನ್ನ ದೇವರಲ್ಲಿಂದ ಬಿಡುಗಡೆಗೊಳಿಸ್ತಾನಲ್ಲ. ಅವರ 430 ವರ್ಷಗಳ ದಾಸತ್ವದ ಒಂದು ಸ್ಥಿತಿಗಳು ಎಂಥದ್ದು ಅಂತಂದರೆ, ಒಂದೇ ಮಾತಿನಲ್ಲಿ ಪ್ರವಾದಿ ಅದನ್ನು ಉಲ್ಲೇಖ ಮಾಡ್ತಾನೆ. ಏನಂತಂದರೆ, ಕಬ್ಬಿಣವನ್ನು ಕರಗಿಸುವಂಥ ಕುಲುಮೆಯೋಪಾದಿಯಲ್ಲಿ ಅಂತ ಹೇಳ್ತಾನೆ. ಆ ಸ್ಥಿತಿ, ಅಂತಹ ಸ್ಥಿತಿ. ಕಬ್ಬಿಣವನ್ನು ಕರಗಿಸುವಂಥ ಕುಲುಮೆ ಎಷ್ಟು ಜೋರಾಗಿ ಉರಿಬೇಕು ಅಂತಂದರೆ ಅಷ್ಟು ಜೋರಾಗಿ ಉರಿದ್ರೆ ಮಾತ್ರ ಆ ಕಬ್ಬಿಣ ಕರಗಕ್ಕೆ ಸಾಧ್ಯ ವಿನಃ ಸಾಧಾರಣವಾದಂತಹ ಉರಿಯಿಂದ, ಬೆಂಕಿಯಿಂದ ಕಬ್ಬಿಣ ಕರಗಕ್ಕೆ ಸಾಧ್ಯ ಇಲ್ಲ.
ಅಂಥ ಘನಘೋರವಾದಂಥ ಸ್ಥಿತಿಯಿಂದ ಇವತ್ತು ದೇವರು ನಿಮ್ಮನ್ನು ಬಿಡಿಸಿ ಸ್ವತಂತ್ರಗೊಳಿಸಿದ್ದಾನೆ. ನಿಮ್ಮನ್ನು ಹಾಲು ಜೇನು ಅರಿಯುವಂತಹ ವಾಗ್ದತ್ತ ದೇಶಕ್ಕೆ ನಿಮ್ಮನ್ನು ಬರಮಾಡ್ಕೊಂಡಿದ್ದಾನೆ. ನೀವು ಕಟ್ಟದಿರ್ತಕ್ಕಂಥ ಮನೆಗಳಲ್ಲಿ, ನೀವು ತೋಡದಿರ್ತಕ್ಕಂತಹ ಬಾವಿಗಳ ನೀರನ್ನು ಅನುಭವಿಸುವಂತಹ ಸ್ಥಿತಿಯಲ್ಲಿ ಇವತ್ತು ನಿಮ್ಮ ನಡೆಸ್ತಾ ಇದ್ದಾನೆ. ಹಬ್ಬಾಚರಿಸಿ ಈ ಒಂದು ಆಲೋಚನೆಯಿಂದ ಇಟ್ಕೊಂಡು ಇವತ್ತು ಆತ್ಮ ಸಂಬಂಧವಾಗಿ ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತವರಾಗಿದ್ದಂಥ ನಮ್ಮನ್ನು, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸಿ ದೇವರಿಗೆ ವಿರೋಧಿಗಳಾಗಿದ್ದಂಥ ನಮ್ಮನ್ನು, ದೇವರ ಕೋಪಕ್ಕೆ, ದೇವರ ಉಗ್ರತೆಗೆ ಪಾತ್ರರಾಗಿದ್ದಂಥ ನಮ್ಮನ್ನು ದೇವರ ಅನಾದಿ ಸಂಕಲ್ಪದ ಮೇರೆಗೆ ಯಜ್ಞದ ಕುರಿಯಾಗಿ ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ತನ್ನನ್ನು ತಾನು ಯಜ್ಞವನ್ನಾಗಿ ಸಮರ್ಪಿಸಿಕೊಂಡು ನಾನು ಅನುಭವಿಸಬೇಕಾದಂಥ ಶಿಕ್ಷೆಯನ್ನು ಕರ್ತನಾದ ಯೇಸು ತನ್ನ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ನಮ್ಮ ಪಾಪಗಳಿಗೋಸ್ಕರ ಶಿಕ್ಷೆಯನ್ನು ಅನುಭವಿಸಿ ನಮಗೆ ಬಿಡುಗಡೆ ಉಂಟು ಮಾಡಿದ್ದಾನಲ್ವಾ. ದೇವರ ಮಕ್ಕಳನ್ನಾಗಿ ನಮ್ಮನ್ನು ನೇಮಿಸಿದ್ದಾನಲ್ವಾ. ನಿತ್ಯ ಜೀವಕ್ಕೆ ವಾರಸುದಾರರಾಗಿ ನಮ್ಮ ನೇಮಿಸಿದ್ದಾನಲ್ವಾ. ದೇವರು ಮಕ್ಕಳು ಎಂಬಂತಹ ಬಿರುದನ್ನು ನಮಗೆ ಕೊಟ್ಟಿದ್ದಾನಲ್ವಾ. ಅಷ್ಟು ಮಾತ್ರವಲ್ಲದೆ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ನಮ್ಮನ್ನು ಅನಾಥರನ್ನಾಗಿ ಬಿಡದೆ ತನ್ನ ಒಂದು ಪರಿಪಾಲನೆಯ ಅಡಿಯಲ್ಲಿ ನಮ್ಮನ್ನು ಬೆಳೆಸ್ತಾ ಇದ್ದಾನಲ್ವಾ. ನಿಂತಿದ್ದೇನೆಂದು ನೆನೆಸ್ಕೊಳ್ತಕ್ಕಂಥ ನಾವುಗಳು ಬೀಳದಂತೆ ನಮ್ಮನ್ನು ಕಾಪಾಡ್ತಾ ಇದ್ದಾನಲ್ವಾ. ಸೊ ಈ ಎಲ್ಲ ಕಾರಣಗಳಿಂದ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಸರಳತೆ, ಸತ್ಯತೆ ಎಂಬ ಉಳಿ ಇಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬನ ಆಚರಿಸಿ ಅಂತ ಹೇಳ್ತಾನೆ. ಹಬ್ಬನ ಆಚರಿಸಿ ಅಂತ ಹೇಳ್ತಾನೆ. ಇದನ್ನು ಬಿಟ್ಟು ಕೇವಲ ಒಂದು ದಿನಕ್ಕೆ ಸಂತೋಷ ಪಡುವಂತಹ ವಿಷಯದಲ್ಲಿ ದೇವರು ಯಾವತ್ತೂ ಬೇಸರ ಪಡ್ಕೊಳ್ಳ, ತನ್ನ ಮಕ್ಕಳು ಯಾವತ್ತೂ ಸಂತೋಷ ಪಡಬೇಕು ಅಂತಂದ್ರೆ ಕೋರ್ತಾ ಇದ್ದಾನೆ. ಆದರೆ ಆ ಸಂತೋಷ ಅಂತಕ್ಕಂಥದ್ದು ಕೇವಲ ಒಂದು ದಿನಕ್ಕೋ, ಒಂದು ತಿಂಗಳಿಗೋ ಅಥವಾ ಒಂದು ವಾರಕ್ಕೋ ಸೀಮಿತ ಆಗಬಾರ್ದು. ಆ ಸಂತೋಷ ದೇವರು ಯಾವಾಗಲೂ ಕೂಡ ತನ್ನ ಮಕ್ಕಳಿಗೆ ಕೊಡುವಂಥದ್ದು ಕೇವಲ ತಾತ್ಕಾಲಿಕವಾದಂಥದ್ದಲ್ಲ, ಶಾಶ್ವತವಾಗಿರುವಂಥವುಗಳನ್ನೇ ದೇವರು ದಯಪಾಲಿಸ್ತಾನೆ. ದೇವರು ದಯಪಾಲಿಸ್ತಕ್ಕಂತಹ ಆಶೀರ್ವಾದಗಳು ಕೇವಲ ತಾತ್ಕಾಲಿಕವಾದಂಥ ಆಶೀರ್ವಾದಗಳಲ್ಲವು, ನಿರಂತರವಾಗಿರ್ತಕ್ಕಂಥ ಆಶೀರ್ವಾದಗಳವು. ಅಂಥ ಆಶೀರ್ವಾದಗಳಲ್ಲಿ ಸಂತೋಷ ಪಡುವಂಥದ್ದು, ಹಬ್ಬವನ್ನು ಆಚರಿಸ್ತಕ್ಕಂಥ ಸಂತೋಷ ಎಂಥದ್ದು ಅಂತಂದರೆ ಅದು ಕೇವಲ ಒಂದು ದಿನಕ್ಕೋ, ಒಂದು ವಾರಕ್ಕೋ, ಒಂದು ತಿಂಗಳಿಗೋ ಸೀಮಿತವಾಗಿರ್ತಕ್ಕಂಥ ಸಂತೋಷ ಅಲ್ಲ. ಅದು ದೇವರಂಥದ್ದನ್ನು ದಯಪಾಲಿಸಲಿಲ್ಲ ನಮಗೆ. ನಿರಂತರವಾಗಿರ್ತಕ್ಕಂಥ ಸಂತೋಷನ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂದು ತಿರುಗಿ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ ಪೌಲನು. ಇಂಥ ಸಂತೋಷನ ಬಿಟ್ಟು ನಿರಂತರವಾದಂಥ, ಶಾಶ್ವತವಾದಂಥ, ನಿತ್ಯವಾಗಿರ್ತಕ್ಕಂಥ ಈ ಆನಂದವನ್ನು, ಈ ಸಂತೋಷವನ್ನು ಬಿಟ್ಟು ಎಲ್ಲಿಗೆ ತಿರುಗ್ತಾ ಇದ್ದಾರೆ ಮತ್ತೆ ಕ್ರೈಸ್ತರು ಅಂತಂದರೆ ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ, ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. 10ನೇ ವಚನದಿಂದ ನೋಡ್ಕೊಳ್ಳೋಕ್ಕಿಂತ ಮುಂಚೆ 8ನೇ ವಚನ ನೋಡೋಣ. ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ರಿ. ಪಾಸ್ಟ್ ಟೆನ್ಸ್, ನಮ್ಮ ಪೂರ್ವ ಜೀವಿತ ಹೇಳ್ತಾ ಇದ್ದಾನೆ. ಈಗಲಾದರೋ ಪ್ರೆಸೆಂಟ್ ಟೆನ್ಸ್, ನೀವು ದೇವರನ್ನು ತಿಳ್ಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದ್ರೆ ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾನೆ. ದೇವರು ನಮ್ಮನ್ನು ತಿಳ್ಕೊಂಡಿದ್ದರಿಂದನೇ ಹೆಂಗಿರ್ಬೇಕು ನಾವು ಅಂತಂದರೆ, ಈಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲ ಬೋಧನೆಗೆ ಮತ್ತೂ ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ? ಮತ್ತೆ ನೀವು ಹಿಂದಕ್ಕೆ ಹೋಗೋದು ಹೇಗೆ? ದರಿದ್ರ ಬಾಲ ಬೋಧನೆ ಅದು. ಮತ್ತೆ ABCD ಕಲಿತೀರಲ್ಲ. ಇವತ್ತು ಡಿಗ್ರಿ ಓದಿಸ್ತಾ ಇದ್ದಾನೆ. ಇವತ್ತು ಪದವಿ ಶಿಕ್ಷಣನ ಇವತ್ತು ನಮಗೆ ಕೊಡ್ತಾ ಇದ್ದಾನೆ. ಹೈ ಎಜುಕೇಷನ್ ಕೊಟ್ಟರೆ ನೀನು ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀಯ? ನೀನು ಈ ಕಲಿಯೋಕೆ ಹೋಗ್ತಾ ಇದ್ದೀಯ. ನೀನು ಬಾಲಬೋಧನೆಗೆ ನೀನು ಅಧೀನರಾಗಬೇಕಂತೇಳಿ ಅಪೇಕ್ಷೆ ಪಟ್ಟು ನೀನು ಹಿಂದಕ್ಕೆ ಹೋಗ್ತಾ ಇದೆಯಲ್ಲ. ಏನು ನಿನ್ನ ಕತೆ ನಿಂದು? ಏನಾ ಬಾಲಬೋಧೆ ಅಂತಂದರೆ, ನೀವು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸ್ತಾ ಇದ್ದೀರಿ. ಅಬ್ಬಾ, ಯಾವುದನ್ನು ಮಾಡುವಂತ ಕೋರ್ತಾ ಇದ್ದನೋ, ಯಾವುದರಲ್ಲಿ ನಿರಂತರವಾಗಿ ಸಂತೋಷ ಪಡು ಎಂಬುದಾಗಿ ದೇವರು ಬಯಸ್ತಾ ಇದ್ದನೋ ಅದನ್ನು ಬಿಟ್ಟು ತಾತ್ಕಾಲಿಕವಾದದ್ದೆಡೆಗೆ, ಅಶಾಶ್ವತವಾದಂಥದ್ದೆಡೆಗೆ ನೀನು ಹೋಗ್ತಾ ಇದೆಯಲ್ಲ. ಅದನ್ನು ನೀನು ಭಾಳ ಆನೆಸ್ಟಾಗಿ ನಾನು ಆಚರಣೆ ಮಾಡ್ತಾ ಇದೆಯಲ್ಲ.
ಏನು ನಿಮ್ಮ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ? ಕ್ರೈಸ್ತರಿಗೆ ಹೇಳ್ತಾ ಇದ್ದಾನೆ ಪೌಲ, ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ. 11ನೇ ವಚನ, ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡ್ತೇನೆ. ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲ ಆಯಿತೋ ಏನೋ. ಸರಳತೆ ಸತ್ಯತೆ ಎಂಬ ಉಳಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಿಸ್ರಿ ಅಂತೇಳಿ ನಾನು ಬಯಸಿದ್ರೆ, ಯಾವಾಗಲೂ ಕ್ರಿಸ್ತನಲ್ಲಿ ಸಂತೋಷ ಪಡ್ರಿ ಎಂಬುದಾಗಿ ನಾನು ನಿಮ್ಮನ್ನು ಪ್ರಯಾಸಪಟ್ಟು ಬೆಳೆಸಿದರೆ, ನಿತ್ಯತ್ವದೆಡೆಗೆ ನಿಮ್ಮ ಆಲೋಚನೆಗಳು, ನಿಮ್ಮ ಭೌತಿಕ ಆತ್ಮಿಕ ಬದುಕುಗಳು ಮುಂದುವರಿಲಿ ಎಂಬುದಾಗಿ ನಾನು ಬಯಸಿ ಪ್ರಯಾಸಪಟ್ಟರೆ, ನೀವೆಲ್ಲಿ ಹೋಗ್ತಾ ಇದ್ದೀರ? ನೀವು ಏನು ಮಾಡ್ತಾ ಇದ್ದೀರ? ನೀವು ಪೌಲ ಭಯಪಡ್ತಾ ಇದ್ದಾನಂತೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ, ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಮುಂದೆ ಬರಬೇಕಾಗಿದ್ದಂಥವುಗಳ ಇವು ಛಾಯೆ, ನೆರಳು. ನಿಜವಾದಂಥ ಆನಂದ, ನಿಜವಾದಂಥ ಹಬ್ಬ, ಶಾಶ್ವತವಾದಂಥ ಸಂತೋಷ, ಶಾಶ್ವತವಾದಂಥ ಆನಂದ ಕ್ರಿಸ್ತನಲ್ಲಿ. ಇಲ್ಲಿ ಆಚರಣೆ ಮಾಡಿ. ಸರಳತೆ ಸತ್ಯತೆ ಎಂಬ ಉಳಿಯಿಲ್ಲದ ರೊಟ್ಟಿ. ನನ್ನ ಬದುಕಿನಲ್ಲಿ ಉಳಿಯಿಲ್ಲದ ಜೀವಿತ, ದುರ್ಮಾರ್ಗತ್ವ, ದುಷ್ಟತನವನ್ನು ತೆಗೆದುಹಾಕಿ ಸರಳತೆ ಸತ್ಯತೆ ಎಂಬ ಉಳಿಯಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬನ ಆಚರಣೆ ಮಾಡಿ. ನಿನ್ನ ಬದುಕು, ನಿನ್ನ ಜೀವನ ಶೈಲಿ, ನಿನ್ನ ಬದುಕಿನಲ್ಲಿ ಉಳಿ ಇರಬಾರ್ದು. ನಿನ್ನ ಬದುಕಿನಲ್ಲಿ ದೇವರು ಬಯಸಿದಂತಹ ದಿನಗಳು ನಿನ್ನ ಬದುಕಿನಲ್ಲಿ ಕಂಡು ಬರಬೇಕು ಅಂತ ಹೇಳ್ತಾನೆ. ದೇವರು ಸಂತೋಷ ಪಡುವಂಥದ್ರ ವಿಷಯದಲ್ಲಿ ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಸಂತೋಷ ಪಡು ಅಂತ ಹೇಳ್ತಾ ಇದ್ದಾನೆ. ಆದರೆ ಆ ಸಂತೋಷ ಕೇವಲ ಒಂದು ಕ್ಷಣಕ್ಕೋ, ಒಂದು ದಿನಕ್ಕೋ, ಒಂದು ತಿಂಗಳಿಗೋ ಸೀಮಿತ ಆಗಬಾರ್ದು ಅಂತ ಹೇಳ್ತಾನೆ. ತುಂಬ ಜನರು ನಾನು ಈ ಒಂದು ದಿನಗಳಲ್ಲಿ ನೋಡಿದ ಹಾಗೆ, ಕೇಳಿದ ಹಾಗೆ, ಈ ತಿಂಗಳು ಕ್ರೈಸ್ತರಿಗೆ ಭಾಳ ವಿಶೇಷವಾದಂಥ ತಿಂಗಳು. ಈ ತಿಂಗಳಲ್ಲಿ ನಾವು ಸುವಾರ್ತೆನ ಮತ್ತು ಮಿಕ್ಕಿದ ತಿಂಗಳಲ್ಲಿ ಏನು ಸುವಾರ್ತೆ ಪ್ರಕಟಿಸೋದು ಬೇಡವಂಗಾರೆ? ಈ ತಿಂಗಳಲ್ಲಿ ಹೆಚ್ಚೆಚ್ಚಾಗಿ ಮಾಡ್ಬೇಕಂತ. ಆಮೇಲೆ ಮುಕ್ಕಿದ ತಿಂಗಳುಗಳಲ್ಲಿ ಸ್ವಲ್ಪ ಮಾಡ್ಬೇಕಾ? ಈ ತಿಂಗಳಲ್ಲಿ ತುಂಬ ಆನಂದ ಪಡೋಣ, ತುಂಬ ಉಲ್ಲಾಸ ಪಡೋಣ, ಮತ್ತು ಮಿಕ್ಕಿದ ತಿಂಗಳಲ್ಲಿ ಸ್ವಲ್ಪ ಆನಂದ ಪಡೋಣ, ಸ್ವಲ್ಪ ಉಲ್ಲಾಸ ಪಡೋಣ. ನೋ, ನೆವರ್. ದೇವರು ಆ ರೀತಿ ಹೇಳಲಿಲ್ಲ ನಮ್ಮಗಳಿಗೆ. ಭಾಳ ಜಾಗೃತಿಯಿಂದ ಆಲೋಚನೆ ಮಾಡಬೇಕು ಪ್ರಿಯರೇ, ಭಾಳ ಜಾಗೃತಿಯಿಂದ ಆಲೋಚನೆ ಮಾಡೋಣ. ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸಿದರೆ, ಕ್ರೈಸ್ತರ ಒಂದು ಕರ್ತವ್ಯಗಳು ಏನಂತ ಹೇಳ್ತಾ ಇದ್ದಾನೆ. 9ನೇ ವಚನ, 12ನೇ ಅಧ್ಯಾಯ 9ನೇ ವಚನ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಜಾಗೃತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ಅಳುವವರ ಸಂಗಡ ಅಳಿರಿ ಅಂತ ಹೇಳ್ತಾರೆ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ. ಆದರೆ ಆ ಸಂತೋಷ ಅಂತಕ್ಕಂಥದ್ದು ನಿರಂತರವಾಗಿರಬೇಕು ಅನ್ನುವಂಥದ್ದೇ ದೇವರ ಒಂದು ಅಪೇಕ್ಷೆ ಪ್ರೇರೆ. ನೀವು ಅಳಬಾರ್ದು, ನೀವು ದುಃಖಕ್ರಾಂತರಾಗಿರಬಾರ್ದು. ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು. ಯಾಕೆಂದರೆ ನೀವು ನನ್ನ ಮಕ್ಕಳು. ನನ್ನ ಆಸ್ತಿಗೆ ನೀವು ವಾರಸುದಾರರು. ಹಾಗಾಗಿ ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ಅಳುವವರ ಸಂಗಡ ಅಳ್ರಿ. ಸಂತೋಷ ಪಡುವವರ ಸಂಗಡ ಸಂತೋಷಪಟ್ಟು ಆ ನಿರಂತರವಾದಂಥ ಸಂತೋಷಕ್ಕೆ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು, ನಾವು ಕೂಡ ನಿರಂತರವಾದಂಥ ಸಂತೋಷಕ್ಕೆ ಹೋಗಬೇಕು.
ಇದು ದೇವರು ಕೋರ್ಕೊಳ್ತಕ್ಕಂಥ ಒಂದು ಸಂತೋಷ, ಇದು ದೇವರು ಕೋರ್ಕೊಳ್ಳುವಂತಹ ಒಂದು ಹಬ್ಬ. ಸರಳತೆ, ಸತ್ಯತೆ, ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಉಳಿಯನ್ನು ತೆಗೆದಿಟ್ಟು ಸರಳತೆ, ಸತ್ಯತೆ ಎಂಬ ಉಳಿ ಇಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬನ ಆಚರಿಸೋಣ. ಯಾಕೆಂದ್ರೆ ನಮ್ಮ ಪಸ್ಕದ ಕುರಿ ಕೊಯ್ದಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಸಾಯಲಿಲ್ಲ ಅಂತಂದರೆ, ತನ್ನ ರಕ್ತವನ್ನು ಸಕಲ ಮಾನವರ ಪಾಪಗಳಿಗೋಸ್ಕರ ಸುರಿಸಲ್ಪಡಲಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಏನು? ಅದಕ್ಕೋಸ್ಕರ ಪ್ರಸಂಗಿ ಪುಸ್ತಕದಲ್ಲಿ ಒಂದು ಮಾತು ಗಮನಿಸ್ತೇವೆ. ಜನನ ದಿನಕ್ಕಿಂತ ಮರಣ ದಿನ ಮೇಲು ಅಂತ ಹೇಳ್ತಾನೆ. ಜನನ ದಿನಕ್ಕಿಂತ ಮರಣ ದಿನ ಮೇಲು. ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದಂತಹ ಆ ದಿನಗಳಲ್ಲಿ ಎಷ್ಟೋ ಗಂಡು ಕೂಸುಗಳು ಹತ್ಯೆ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ ಪ್ರಿಯರೇ. ಅದೇ ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆಯಲ್ಲಿ ಸತ್ತು ದೇವರ ಸಂಕಲ್ಪಕ್ಕನುಸಾರವಾಗಿ ರಕ್ತಧಾರೆಯನ್ನು ಮಾಡಿ ಸತ್ತು ಹೂಣಲ್ಪಟ್ಟು ದೇವರಿಂದ ಎಬ್ಬಿಸಲ್ಪಟ್ಟವನಾಗಿ ದೇವರ ಬಲಗಡೆಯಲ್ಲಿ ಆಗಿರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಮರಣದ ವಾರ್ತೆಯನ್ನು, ಸುವಾರ್ತೆ ಅಂದರೆ ಏನು? ರೋಮ ಪತ್ರಿಕೆಯಲ್ಲಿ ಹೇಳ್ತಾನೆ, ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾನೆ, ಶಾಸ್ತ್ರಗಳಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ಸತ್ತನು. ಶಾಸ್ತ್ರಗಳ ಪ್ರಕಾರವೇ ಆತನು ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಆತನು ಎಬ್ಬಿಸಲ್ಪಟ್ಟನು. ಇದೇ ಸುವಾರ್ತೆ. ಈ ಸುವಾರ್ತೆಯನ್ನು ಸಾರುವುದರಲ್ಲಿ ಯಾವಾಗಲೂ ಆನಂದ ಪಡೋಣ, ಯಾವಾಗಲೂ ಉಲ್ಲಾಸ ಪಡೋಣ. ಯಾಕೆಂದ್ರೆ ನಮ್ಮ ಯಜ್ಞದ ಕುರಿ ಕೊಯ್ದಿದೆ. ಹಬ್ಬನ ಆಚರಿಸೋಣ. ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿ ಹಂತ ಯಾವಾಗಲೂ ಸಂತೋಷ ಪಡೋಣ ಈ ಒಂದು ಯಜ್ಞದ ನಿಮಿತ್ತವಾಗಿ. ಇದು ನಿರಂತರವಾಗಿರ್ತಕ್ಕಂಥ ಸಮಾಧಾನ, ಇದು ನಿರಂತರವಾಗಿರ್ತಕ್ಕಂಥ ಸಂತೋಷ ಪ್ರಿಯರೇ. ಹಾಗಾಗಿ ಸಂತೋಷ ಪಡೋರು ಸಂಗಡ ಸಂತೋಷ ಪಡೋಣ. ಆದರೆ ನಿರಂತರವಾದಂಥ ಸಂತೋಷಕ್ಕೆ ಅವರನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನ ಆಗಬೇಕೆ ವಿನಃ ವರ್ಷ ಇದೇ ರಿಪೀಟ್ ಆಗಿ ಇದರಲ್ಲೇ ನಾವು ಕಳೆದೋಗೋದು ಬೇಡ. ಇದಕ್ಕಿಂತಲೂ ಉತ್ತಮವಾದಂಥ, ಇದಕ್ಕಿಂತಲೂ ಶ್ರೇಷ್ಠವಾದಂತಹ ಒಂದು ಪರಿಪೂರ್ಣತೆಗೆ ಸಾಗಬೇಕು ಅನ್ನುವಂಥದ್ದು ದೇವರ ಅಪೇಕ್ಷೆ ಪ್ರಿಯರೇ. ಹಾಗಾಗಿ ವಿಷಯಗಳನ್ನು ಆಲೋಚನೆ ಮಾಡೋಣ. ಆಯಾ ಕಾಲಘಟ್ಟಗಳಲ್ಲಿ ದೇವರು ಆದೇಶಿಸಿದಂಥ ಹಬ್ಬಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಸತ್ಯವೇದದ ಗ್ರಂಥ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ಪ್ರಿಯರೇ. ವಿಷಯಗಳನ್ನು ಆಲೋಚನೆ ಮಾಡೋಣ. ಎಲ್ಲರೊಟ್ಟಿಗೆ ಸಮಾಧಾನದಿಂದಿರೋದಕ್ಕೆ ಪ್ರಯತ್ನ ಮಾಡೋಣ. ಬಲಹೀನರನ್ನು ಸಹಿಸ್ಕೊಳ್ಳೋಣ. ಆದರೆ ಬಲವಂತರಾಗಿರ್ತಕ್ಕಂಥ ನಾವುಗಳು ಅಂದರೆ ಕ್ರಿಸ್ತನಲ್ಲಿ ದೃಢವಾಗಿ ನೆಲೆಗೊಂಡು ಎಲ್ಲವುಗಳನ್ನು ಕ್ರಮವಾಗಿ ಕ್ರಿಸ್ತನ ಉಪದೇಶದ ಪ್ರಕಾರ ನಡೆಸ್ಕೊಂಡು ಹೋಗ್ತಕ್ಕಂಥ ಪ್ರಬುದ್ಧರು ಬಲಹೀನರನ್ನು ಸಹಿಸಿಕೊಂಡು ಅವರನ್ನು ಬಲಪಡಿಸುವಂಥ ದಿಕ್ಕಿನಲ್ಲಿ ತಾತ್ಕಾಲಿಕವಾದಂಥ ಸಂತೋಷದಲ್ಲಿ ಮಗ್ನರಾಗಿರ್ತಕ್ಕಂಥವರನ್ನು, ಒಳಗಾಗಿರ್ತಕ್ಕಂಥವರನ್ನು ಶಾಶ್ವತವಾದಂತಹ, ನಿರಂತರವಾದಂತಹ ಸಂತೋಷದೆಡೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಆಲೋಚನೆ ಉಳ್ಳವರಾಗಿ ವರ್ತಿಸುತ್ತಾ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡುತ್ತಾ, ಶಾಶ್ವತವಾದಂಥ ಸಂತೋಷದೆಡೆಗೆ ನಾವೂ ಕೂಡ ನಡೆಯುತ್ತಾ ಅನೇಕರನ್ನು ನಡೆಸಲಿಕ್ಕಾಗುವಂತಹ ಸ್ಥಿತಿಯಲ್ಲಿ ಆಲೋಚನೆ ಮಾಡ್ತಾ ಮುಂದೆ ಸಾಗೋಣ ಎಂಬುದಾಗಿ ದೇವರ ಸಹಾಯ ಸಹಕಾರಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ವಿಶೇಷವಾದಂತಹ ಮೇಲ್ವಿಚಾರಣೆಯನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಪಾಲನೆಗೆ ವಿಧೇಯರಾಗಿ ಆತನ ಏನು ಮಾಡು ಅಂತ ಕೋರ್ತಾ ಇದ್ದಾನೋ ಅದನ್ನು ಮಾಡ್ತಾ, ಆತನು ಯಾವುದನ್ನು ಮಾಡಿದರೆ ನನಗೆ ಸಂತೋಷ ಆಗುತ್ತೆ ಅನ್ನುವಂಥದ್ದನ್ನು ಕೋರ್ತಾ ಇದ್ದಾನೋ ಅದನ್ನು ಮಾತ್ರವೇ ಮಾಡುತ್ತಾ ಶಾಶ್ವತವಾದಂಥ, ನಿರಂತರವಾದಂತಹ ಜೀವಿತಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆ ದೇವರು ತಾನೇ ತನ್ನ ವಾಕ್ಯಗಳ ಮುಖಾಂತರ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಪರಿಪಾಲನೆಯ ಮೂಲಕ ನಮ್ಮನ್ನು ಬಲಪಡಿಸಿ ಪ್ರೋತ್ಸಾಹಿಸಲಿ ಎಂಬುದಾಗಿ ನನ್ನನ್ನು ನಾನು ಎಚ್ಚರಿಸ್ಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ರಿಗೂ ವಂದನೆಗಳು, ಧನ್ಯವಾದಗಳು.